ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಆರಾಮಿದ್ದೀನಿ. ಗುರುವಾರದ ವ್ಲಾಗ್ ಇದು. ಬರೀ ಇವತ್ತಿನ ವ್ಲಾಗ್ ಒಳಗೆ ಏನೇನು ಆಗ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಪೂಜೆ ಈ ರೀತಿ ಮಾಡಿದ್ದೆ. ಇವತ್ತು ಸಿಂಪಲಾಗಿ ಮಾಡಿದ್ದೆ. ಇವತ್ತು ಎಣ್ಗಾಯಿ ಮಾಡಾತಿದ್ದೆ ನಾನು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ. ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಣ್ಗಾಯಿ ಪಲ್ಯ ಹೆಂಗೆ ಮಾಡ್ತೀವಿ, ಬದನೆಕಾಯಿ ಎಣ್ಗಾಯಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾನು ಈ ಥರ ಸಣ್ಣ ಬದ್ನೆಕಾಯಿ ತೊಗೊಂಡು, ಸಣ್ಣ ಬದ್ನೆಕಾಯಿ ತೊಗೊಂಡ್ರೆ ಅದು ಎಣ್ಗಾಯಿ ಇರ್ತೈತಲ್ಲ ಟೇಸ್ಟ್ ಚಲೋ ಆಗ್ತೈತಿ ಅಂಥೇಳಿ ಇವಾಗ ಒಂದು ಸ್ವಲ್ಪ ನೀರಲ್ಲಿ ನಾನು ಬದನೆಕಾಯಿನ ಈ ರೀತಿ ಕಟ್ ಮಾಡಿಟ್ಕೊಂಡೀನಿ. ಒಂದು ಬದನೆಕಾಯಿನ ಈ ರೀತಿ 4 ಭಾಗ ಮಾಡಬೇಕು. ಭಾಗ ಅಂದರೆ ಫುಲ್ ಓಪನ್ ಅಲ್ಲ. ಇಲ್ಲಿ ನೋಡಿ ಹಿಂಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕಟ್ ಮಾಡ್ಕೋಬೇಕು. ನನ್ನ ಹತ್ರ ಟ್ರೈಪೋಡ್ ಇಲ್ಲ ಗೈಸ್, ಹಂಗೆ ಅದಕ್ಕೆ ಸ್ವಲ್ಪ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಕಟ್ ಮಾಡಿ ಆಮೇಲೆ ತೋರ್ಸಾತೀನಿ. ಆಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಈರುಳ್ಳಿ ಹಚ್ಕೊಂಡಿನಿ. ಈರುಳ್ಳಿನ ಸ್ವಲ್ಪ ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿ ಖಾರದ ಪೇಸ್ಟ್ ಹಾಕ್ಕೊಂಡೀನಿ. ಇವಾಗ ಏನು ನಾನು ಹಾಕ್ಕೊಂಡಲ್ಲ, ಅದು ಹಸಿ ಖಾರದ ಪೇಸ್ಟ್. ಆಮೇಲೆ ಇದು ಶೇಂಗಾ ಪುಡಿ, ಮನೆಯಾಗೆ ಮಾಡಿಟ್ಕೊಂಡಿದ್ದ ಶೇಂಗಾ ಪುಡಿ. ಆಮೇಲೆ ಸ್ವಲ್ಪ ಗುರಳ್ ಪುಡಿ. ಇವೆರಡೂ ಹಾಕ್ಕೊಂಡ್ರೆ ನಿಜವಾಗ್ಲೂ ಈ ಎಣ್ಗಾಯಿ ಅನ್ನೋದು ಭಾಳ ಟೇಸ್ಟ್ ಆಗ್ತೈತಿ, ಸಖತ್ತಾಗಿ ಆಗ್ತೈತಿ. ಒಂದು ಸತಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಮನೆ ಒಳಗೆ. ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ ನಾನು. ಸಿಂಪಲಾಗಿ ಮಾಡ್ಕೊಬೋದು, ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೈತಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೀನಿ. ಉಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಬೇಕಂದ್ರೆ ಹಾಕ್ಕೊತೀನಿ. ಮತ್ತು ಉಪ್ಪು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಕೆಟ್ಟುಬಿಡ್ತೈತಿ. ಉಪ್ಪು ಕಮ್ಮಿ ಆದರೆ ವಾಪಸ್ ನಾವು ಜಾಸ್ತಿ ಹಾಕ್ಕೋಬಹುದು. ಮತ್ತು ಉಪ್ಪು ಜಾಸ್ತಿ ಆಗಿಬಿಟ್ರೆ ಅದು ಟೇಸ್ಟ್ ಹೋಗಿಬಿಡ್ತೈತಿ. ಸೊ ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ನಾನು ರೈಟ್ ಹ್ಯಾಂಡಿಂದನೇ ಮಿಕ್ಸ್ ಮಾಡತ್ತೀನಿ. ಆ ವಿಡಿಯೋ ಹಿಂಗೆ ಫ್ರಂಟ್ ಇಟ್ಕೊಂಡಿದ್ದಕ್ಕೆ ಅದೇನು ಕಾಣಿಸತೈತಿ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಅನ್ನೋಂಗೆ ಕಾಣತೈತಿ. ಮತ್ತು ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡ್ರಿ, ಲೆಫ್ಟ್ ಹ್ಯಾಂಡಿಂದ ಯಾಕೆ ನೀವು ಕಲ್ಸಾಕತ್ತೀರಿ ಅಂಥೇಳಿ. ಇವಾಗ ನೋಡಿರಿ, ನಾನು ಇದನ್ನು ಫೈನಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡೀನಿ, ಜಾಸ್ತಿ ಇಲ್ಲ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಇವಾಗ ಅದೇನು ನಾನು 4 ಭಾಗ ಮಾಡಿ ಇಟ್ಕೊಂಡಿದ್ನಲ್ಲ ನೀರು ಒಳಗೆ, ಉಪ್ಪೊಳಗೆ ಯಾಕೆ ಹಾಕಿಡಬೇಕು ಬದನೆಕಾಯಿ ಅಂತಂದ್ರೆ ಕಪ್ಪಗಾಗಂಗಿಲ್ಲ. ಸೊ ಇವಾಗ ನೋಡಿರಿ, ನಾನು ಎಲ್ಲನೂ ಅದರೊಳಗೆ ತುಂಬ್ಕೊಂಬಿಟ್ಟೆ. ಅದೇನು ಮಾಡಿಟ್ಕೊಂಡಿದ್ನಲ್ಲ ನಾನು ಪಲ್ಯ, ಅದನ್ನೆಲ್ಲ ತುಂಬ್ಕೊಂಡು ಉಳ್ದಿದ್ದನ್ನು ಸೈಡಿಗೆ ಎತ್ತಿಟ್ಕೊಂಡೀನಿ ಇರಲಿ ಅಂಥೇಳಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ನೋಡಿರಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ. ಯಾಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚಲೋ ಆಗ್ತೈತಿ ಇದು ಪಲ್ಯ ಅಂಥೇಳಿ. ಮತ್ತು ಎಣ್ಗಾಯಿ ಅಂದರೆ ಎಣ್ಣೆ ಇರಲಿಲ್ಲ ಅಂದರೆ ಚಲೋ ಆಗಂಗಿಲ್ಲ. ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಇವು ಚಟಪಟ ಅಂದಮೇಲೆ ಏನು ನಾವು ಅದು ಮಸಾಲ ಐಟಮ್ ಉಳ್ದಿತ್ತಲ್ಲ ಆ ಮಸಾಲಾನ ಇದಕ್ಕೆ ಹಾಕ್ಕೊತೀನಿ. ನೋಡಿರಿ, ಬಂದು ತೋರ್ಸಾಕತ್ತೀನಿ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಸಖತ್ ಟೇಸ್ಟ್ ಆಗ್ತೈತಿ. ನೀವು ಒಂದು ಸತ ಖಂಡಿತ ಟ್ರೈ ಮಾಡಿರಿ ಮನೆಯೊಳಗೆ. ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಸೈಡವ್ರಿಗೆ ಈ ಡಿಶ್ ಗೊತ್ತಿರ್ತೈತಿ. ಗೊತ್ತಿಲ್ಲದವ್ರಿಗೆ ನಾನು ಮಾಡಿ ತೋರ್ಸಾತೀನಿ. ಇವಾಗ ಇನ್ನೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ನಾನು. ಆಮೇಲೆ ಇನ್ನೊಂದು ಸ್ವಲ್ಪ ಹಸಿ ಖಾರದ ಪೇಸ್ಟ್ ಹಾಕ್ಕೊಂಡೆ. ಯಾಕಂದರೆ ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅಂಥೇಳಿ ನಾನು ಹಸಿ ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೀನಿ. ನೀವು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಮತ್ತು ಇರಲಿ ಅಂಥೇಳಿ. ಇವಾಗ ಇದನ್ನು ಒಂದು 2 ನಿಮಿಷ ಕುಕ್ ಮಾಡ್ಕೊಂಡು ಆದಮೇಲೆ ಇದನ್ನು ಇವಾಗ ಏನು ನಾನು ಎಣ್ಗಾಯಿ ಬದನೆಕಾಯಿ ತುಂಬಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಇಲ್ಲಿ ಇಡಾಕತ್ತೀನಿ. ನೋಡ್ತಾ ಇರ್ಬೋದು ನೀವು. ಸೊ ಇದು ನಿಮ್ಗೆ ರೆಸಿಪಿ ಗೊತ್ತಾಗಲಿಲ್ಲ ಅಂತಂದರೆ ಇನ್ನೊಂದು ಸತಿ ನಂಗೆ ಕಮೆಂಟ್ ಮಾಡಿರಿ. ಇನ್ನೊಂದು ಸತಿ ನಾನು ಟ್ರೈ ಮಾಡ್ತೀನಿ ಕರೆಕ್ಟಾಗಿ ತೋರ್ಸೋಕೆ. ಆಮೇಲೆ ನಾನು ಸ್ವಲ್ಪ ಅದು ಏನು ಪ್ಲೇಟ್ ಒಳಗೆ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದೇ ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿ, ಅದೇ ನೀರನ್ನ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇವಾಗ ಇದ್ರದ್ದು ಕ್ಲೋಸ್ ಮಾಡಿಬಿಡ್ತೀನಿ ಪ್ಲೇಟ್. ಅಂತಂದ್ರೆ ಚೆಂದಾಗ ಅದು ಕುಕ್ ಆತಂದ್ರೆ ನಿಜವಾಗ್ಲೂ ಚಲೋ ಆಗ್ತೈತಿ. ಇದು ನೋಡಿರಿ, ಈಗ ಕ್ಲೋಸ್ ಆಗವಲ್ದು ಅಂದ್ರೆ ಅದ್ರೊಳಗೆ ಬೀಳಾಕೊಂತಿತ್ತದು. ಇವಾಗ ನೋಡಿರಿ, ಒಂದು 10 ನಿಮಿಷ ಕುಕ್ ಮಾಡಿದ್ದೆ ನಾನು. ಎಷ್ಟು ಚಲೋ ಕುಕ್ ಆಗೈತಿ ಅಂಥೇಳಿ. ಅಂದರೆ ಒಂದು 5 ನಿಮಿಷ ಒಂದು ಸೈಡ್ ಕುಕ್ ಮಾಡಿ, ಆಮೇಲೆ 5 ನಿಮಿಷ ಬಿಟ್ಟು ಅದನ್ನು ಇನ್ನೊಂದು ಸೈಡ್ ಕುಕ್ ಮಾಡ್ಕೋಬೇಕು. ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್. ಯಾಕಂದ್ರೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಾ ನಾನು ಮಾಡಿರೋ ತಪ್ಪು ನೀವು ನಿಜವಾಗ್ಲೂ ಮಾಡೋಕ್ಕೆ ಹೋಗಬೇಡ್ರಿ. ಇವತ್ತು ಆ ಮ್ಯಾಟರ್ ಕೇಳಿ ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇರಲಿಲ್ಲ, ಮತ್ತು ಇಂಟ್ರೆಸ್ಟು ಇರಲಿಲ್ಲ. ನನಗೆ ಮೂಡ್ ಔಟ್ ಆಗಿಬಿಡುತ್ತೆ ನನಗೆ. ಯಾಕಂದರೆ ನನ್ನ ಮಗ ನೋಡ್ತಾ ಇದ್ರಲ್ಲ ಇದು ನನ್ನ ಮೊಮ್ಮಕ್ಕಳೇ ಕ್ಲಿಪ್ ಸಾಯಂಕಾಲ ತೊಗೊಂಡಿದ್ದಿದ್ದು. ಆ ಮ್ಯಾಟರ್ ನಂಗೆ ಗೊತ್ತಾದ್ಮೇಲೆ ಸಾಯಂಕಾಲ ಕ್ಲಿಪ್ ವಿಡಿಯೋ ತೊಗೊಂಡಿದ್ದು ನಾನು, ವಿಡಿಯೋ ಮಾಡಿದ್ದೆ.
ನನ್ನ ಮಗನಿಗೆ ಮುಟ್ಟು ಅಂತಾರಲ್ಲ ಫ್ರೆಂಡ್ಸ್, ಆ ಮುಟ್ಟು ಆಗಿಬಿಟ್ಟೈತಿ. ಯಾರು ಪೀರಿಯಡ್ ಆದಾಗ ಇವಾಗ ಮುಟ್ತಾರಲ್ಲ ಅವರು ಮುಟ್ಟ್ಯಾರ ಅವ್ನಿಗೆ, ಅದು ಪೀರಿಯಡ್ದಾಗ ಮುಟ್ಟಿರ್ತಾರಲ್ಲ ಅದಕ್ಕೆ ಮುಟ್ಟು ಆಗ್ತೈತಿ. ಮಕ್ಕಳು ಅದನ್ನು ಹಂಗೆ ಆದಾಗ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ, ಒಂಥರ ಮಂಕಾಗಿ ಕುಂತ್ಬಿಡ್ತಾರೆ, ಒಟ್ಟು ಆ್ಯಕ್ಟಿವ್ ಇರೋಂಗಿಲ್ಲ, ಒಂಥರ ಮಾಡ್ತಿರ್ತಾರೆ ಮಕ್ಕಳು. ನನ್ನ ಮಗನೂ ಹಂಗೆ ಮಾಡತ್ತಿದ್ದ, ಬಟ್ ನಾನು ಅಷ್ಟು ಲಕ್ಷ್ಯ ಕೊಟ್ಟಿದ್ದಿಲ್ಲ ಅವನಿಗೆ. ಯಾಕೋ ನೆಗಡಿ ಆಗಿರ್ಬೇಕು ಬಿಡು ಅಂಥೇಳಿ ನಾನು ಸುಮ್ಮನಾಗಿದ್ದೆ. ನನಗೆ ಗೊತ್ತಾಗಿಲ್ಲ ಇಷ್ಟು ದಿನ ಆದರೂ. ಹೋಗಲಿ ಬಿಡು, ಅದು ಕೈಗೊಂದು ಬಳೆ ಹಾಕಿಸ್ತೀವಿ ನಾವು. ಅದು ಬಳೆನ ನನ್ನ ಡೆಲಿವರಿ ಆದಾಗಿಂದ ತೆಗೆದುಬಿಟ್ಟಿದ್ವಿ ನಾವು, ಬಳೆ ಹಾಕ್ಸಿದ್ದಿಲ್ಲ. ಯಾಕಂದರೆ ಹಾಸ್ಪಿಟಲ್ಗೆಲ್ಲ ಅಡ್ಡಾಡಿದ್ವಲ್ಲ, ಅದು ಮುಟ್ಟು ಅದರದ್ದು ಶಕ್ತಿ ಏನಿರ್ತೈತಲ್ಲ ಬಳೆದ, ಆ ಬಳೆ ಶಕ್ತಿ ಹೋಗಿತ್ತು. ಇದೇ ಅದು ಬಳೆ, ಇದು ನೋಡ್ತಾ ಇದ್ರಲ್ಲ. ಮತ್ತು ಇವತ್ತು ಗುರುವಾರ ಹೋಗಿ ಬೆಳಗ್ಗೆನೇ ನಮ್ಮ ಮನೆಯವರು ಹೋಗಿ ಹಾಕಿಸ್ಕೊಂಬಂದ್ರೆ, ಬಿಡೋದು ಬಿಟ್ಟು. ಯಾಕಂದ್ರೆ ಮಕ್ಕಳಿಗೋಸ್ಕರ ನಾವು ಟೈಮ್ ತೊಗೊಂಡು ಇದನ್ನು ಫಾಲೋ ಮಾಡಬೇಕು. ನಿಜವಾಗ್ಲೂ ಪೀರಿಯಡ್ ಆದಾಗ ಅವ್ರಿಗೆ ಮುಟ್ಟಬೇಕಾ ಬೇಡ ಅಂತ ಸ್ವಲ್ಪನೂ ಕಾಮನ್ ಸೆನ್ಸ್ ಐತೆ ಇಲ್ಲ ಗೊತ್ತಿಲ್ಲ, ಯಾರು ಮುಟ್ಟ್ಯಾರಂತ ಗೊತ್ತಿಲ್ಲ. ನನಗಂತೂ ತಲೆ ಆಫ್ ಆಗಿಬಿಟ್ಟಿತ್ತು ಅದು ಮ್ಯಾಟರ್ ಕೇಳಿದಾಗ್ಲಿಂದ. ಸೊ ಅದು ಹಾಕಿಸ್ಕೊಂಡು ಬಂದಮೇಲೆ ಸ್ವಲ್ಪ ಅವನು ಚೆಂದಾಗಿ ಆ್ಯಕ್ಟಿವಾಗಿ ಆಟ ಆಡೋಕ್ಕಂತಾನೆ, ನೋಡ್ತಾ ಇರ್ಬೋದು ನೀವು. ಇದು ಹಾಕಿಸ್ಕೊಂಡು ಬಂದಮೇಲೆ, ಇದು ಮಾರ್ನಿಂಗ್ನ ಹೋಗಿ ನಮ್ಮ ಮನೆಯವರು ಬಿಡೋದು ಬಿಟ್ಟು, ಅದು ಗುರುವಾರ ಐತಿ. ಅದು ನಮ್ಮ ಊರ ಸೈಡು ಗುರುವಾರ ಮತ್ತು ರವಿವಾರ 2 ದಿನ ಅಷ್ಟು ಹಾಕ್ತಾರೆ. ಅದಕ್ಕೆ ಮಾರ್ನಿಂಗ್ ಹೋಗಿ ಹಾಕಿಸ್ಕೊಂಡು ಬಂದರು. ಆ ಮ್ಯಾಟ್ರ್ ಕೇಳಿದಾಗಿಂದ ನನಗೆ ಫೀಸ್ ಔಟ್ ಆಗಿ ನಾನು ಏನು ಕೆಲಸನೂ ಜಾಸ್ತಿ ಕರೆಕ್ಟಾಗಿ ಮಾಡಿಲ್ಲ ಮನೆಯೊಳಗೆ. ಮತ್ತು ವ್ಲಾಗ್ನು ಮಾಡೋಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮತ್ತು ಇದು ವಿಡಿಯೋ ಮಾಡೀನಿ ಅದು ಅಂಥೇಳಿ ಇದನ್ನು ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರ್ಲಾರ್ದವ್ರಿಗೆ ಹೇಳಿದ್ರೆ ವಿಡಿಯೋ ನೋಡಿನೂ ಅವ್ರು ಕಲ್ಕೊತಾರೆ. ಮಕ್ಕಳನ್ನ ಯಾರ ಕೈಯಾಗೂ ಕೊಡಬಾರ್ದು. ಗಂಡು ಮಕ್ಕಳಿಗೆ ಆದರೆ ಅವ್ರು 12 ವರ್ಷ ಆಗೋವರೆಗೂ ಅದು ಇರ್ತೈತಂತ ಫ್ರೆಂಡ್ಸ್. 12 ವರ್ಷ ಆಗೋವರೆಗೂ ನಾವು ನಮ್ಮ ಗಂಡು ಮಕ್ಕಳಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಯಾರ ಪೀರಿಯಡ್ ಆದಾಗ ಮುಟ್ಟಬಾರ್ದು. ಅವ್ರಿಗೆ ಡೈರೆಕ್ಟಾಗಿ ಹೇಳಿಬಿಡ್ರಿ, ನೀವು ಪೀರಿಯಡ್ ಆದಾಗ ಮುಟ್ಟಕ್ಕೆ ಹೋಗಬೇಡ್ರಿ ನನ್ನ ಮಕ್ಕಳಿಗೆ ಅಂತ ಹೇಳಿಬಿಡ್ರಿ. ಅವ್ರು ಸಿಟ್ಟಾದರೂ ಪರವಾಗಿಲ್ಲ, ಒಂದು 5 ನಿಮಿಷ ಸಿಟ್ಟಾಗ್ತಾರೆ, 10 ನಿಮಿಷ ಸಿಟ್ಟಾಗ್ತಾರೆ. ಅವ್ರಿಗೇನು ಗೊತ್ತು, ಆಮೇಲೆ ಮಕ್ಕಳು ಚೆಂದಾಗಿ ಊಟ ಮಾಡೋಂಗಿಲ್ಲ, ಅವರು ಚೆಂದಾಗಿ ಆ್ಯಕ್ಟಿವ್ ಆಗಿ ಇರೋಂಗಿಲ್ಲ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ಮೇಲೆ ಅನ್ನಿಸ್ತೈತಿ ನಮ್ಗೆ, ನಮ್ಮ ಮಕ್ಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ. ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಮನೆಯೊಳಗೆ ದೊಡ್ಡೋರಿದ್ರೆ ಅದನ್ನು ತಿಳಿಸಿ ಹೇಳ್ತಾರೆ. ಮನೆಯೊಳಗೆ ದೊಡ್ಡೋರಿಲ್ಲ, ನಾವು ಅಷ್ಟೇ ಇರ್ತೀವಿ ಅಂದ್ರೆ ನಿಜವಾಗ್ಲೂ ಅದು ಗೊತ್ತಾಗಂಗಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಾಗಿದ್ದಿಲ್ಲ ಇದು, ನಮ್ಮ ಅತ್ತೆಯವ್ರು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ಅವರು ಸೈಲೆಂಟಾಗಿರ್ತಾರೆ. ನಮ್ಮ ಮುಖದ ಮೇಲೆ ಒಂದು ಸ್ವಲ್ಪನೂ ಹಂಗೆ ಕಳೆ ಅಂತಾರಲ್ಲ ಲಕ್ಷಣನ ಹೋಗ್ಬಿಟ್ಟಿತ್ತು ನನ್ನ ಮಗನ ಮುಖದ ಮೇಲೆ. ನೀವು ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಅಬ್ಸರ್ವ್ ಮಾಡಿರಿ, ಒಂಥರ ಮುಖದ ಲಕ್ಷಣ ಹೋಗ್ಬಿಟ್ಟಿತ್ತು ಅವ್ನಿಗೆ. ಆದರೆ ಇವತ್ತು ನೋಡಿರಿ ಎಷ್ಟು ಚಂದ ಆಟ ಆಡೋಕ್ಕಂತಾನೆ, ಎಷ್ಟು ಚಲೋ ತಂಗೆ ಇದು ಮಾಡೋಕ್ಕಂತಾನೆ ಅಂಥೇಳಿ. ನಾನು ಆಲ್ಮೋಸ್ಟ್ ಅವ್ನಿಗೆ ಎಲ್ಲೂ ಕಳ್ಸಂಗಿಲ್ಲ, ಹೊರಗಡೆ ಎಲ್ಲೂ ಕಳ್ಸಂಗಿಲ್ಲ ಫ್ರೆಂಡ್ಸ್. ಅದು ಹೆಂಗಾಗೈತೆ ಅಂತ, ಯಾರು ಮುಟ್ಟ್ಯಾರ ಯಾರು ಗೊತ್ತು. ಪೀರಿಯಡ್ ಆದಾಗ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ, ಹೌದಿಲ್ರಿ. ಅದಕ್ಕೆ ಯಾರು ಮುಟ್ಟಾರ ಅನ್ನೋದು ಗೊತ್ತಾಗವಲ್ತು ನಮ್ಗೆ. ದೇವ್ರ ಕಡೆ ಅದೇ ಬೇಡ್ಕೊಳ್ತಿದ್ದೆ, ದೇವರೇ ನನ್ನ ಮಗನಿಗೆ ಏನೂ ಆಗ್ಲಾರ್ದ್ರೆ ಅವ್ನು ನೋಡ್ಕೊಳಪ್ಪ ಅಂಥೇಳಿ. ಯಾಕಂದರೆ ಇರೋನೋ ಒಬ್ಬನ ಮಗ, ಅವ್ನಿಗೆ ನಾವು ಚೆಂದಾಗಿ ಬೆಳೆಸಬೇಕು. 100 ಕನಸು ಕಟ್ಕೊಂಡಿರ್ತೀವಿ. ಸಡನ್ನಾಗಿ ಮಕ್ಕಳು ಹಿಂಗೆ ಮಂಕಾಗಿ ಕುಂತ್ಬಿಟ್ರೆ ಕೈಕಾಲ ಆಡೋಂಗಿಲ್ಲ. ಎಲ್ಲ ತಂದೆ ತಾಯಿದು ಹಂಗೆ ಗೈಸ್. ಹೊಟ್ಟೆ ಕಿತ್ತು ಹಡ್ದಿರ್ತೀವಿ ಅಂದಮೇಲೆ ಮಕ್ಕಳಿಗೆ ಏನಾದರೂ ತಡ್ಕೊಳಕ್ಕೆ ಆಗಂಗಿಲ್ಲ. ಸೊ ಆ ಮ್ಯಾಟರ್ ಕೇಳಿ ನನಗೆ ಕಣ್ಣೊಳಗೆ ನೀರು ಬಂದುಬಿಟ್ವು ಬೆಳಗ್ಗೆ. ಸೊ ಅದಕ್ಕೆ ಬಿಡೋದು ಬಿಟ್ಟು ನಮ್ಮ ಮನೆಯವ್ರು ಹೋಗಿ ಹಾಕಿಸ್ಕೊಂಡು ಬಂದಮೇಲೆ ಸ್ವಲ್ಪ ಮುಖ ಒಂದು ಚೆಂದಾಗಿ ಇದು ಮಾಡತ್ತಿತ್ತು. ಇವಾಗ ನೋಡ್ರಿ ಹೆಂಗೆ ಆಟ ಆಡತ್ತಾನ ಅವ್ರ ತಂಗಿ ಜೊತೆ. ಅವ್ರ ತಂಗಿ ನಗ ಕುಂತಿದ್ಲ, ಎಷ್ಟು ಚಂದ ನಗ ಕುಂತಾಳೆ ನೋಡ್ರಿ. ಇಬ್ಬರು ಇಷ್ಟು ಚಂದ ಆಟ ಆಡೋವಂತಿದ್ರು. ಅದೇ ಫ್ರೆಂಡ್ಸ್, ನೀವು ಕೂಡ ಯಾರ ಪೀರಿಯಡ್ ಆಗಿದ್ರು ನಿಮ್ಮ ಮನೆಯೊಳಗೆ ಸಣ್ಣ ಮಕ್ಕಳಿದಾರ ಅಂತಂದ್ರೆ, ಯಾರಾದರೂ ಒಂದು ಏಜ್ ಕಾಲೇಜ್ ಹುಡುಗಿಯರ ಅಥವಾ ಹೈಸ್ಕೂಲ್ ಹುಡುಗಿಯರಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಕೇಳಿಬಿಡ್ರಿ. ಸಣ್ಣ ಮಕ್ಕಳಂದ್ರೆ ಎಲ್ರಿಗೂ ಪ್ರೀತಿನ, ಎತ್ಕೊಳಕ್ಕೆ ಬರ್ತಾರೆ, ಕೊಡ್ರಿ ಅಂಥೇಳಿ. ಸೊ ನೀವು ಅವ್ರಿಗೆ ಹೇಳಿಬಿಡ್ರಿ, ಪೀರಿಯಡ್ ಆದಾಗ ಎತ್ಕೊಳಕ್ಕೆ ಹೋಗಬೇಡ್ರಿ ಅಂತ. ಸಿಟ್ಟಾದ್ರೂ ಪರವಾಗಿಲ್ಲ, ಬೇಜಾರಾದರೂ ಪರವಾಗಿಲ್ಲ, ಅವ್ರಿಗೆ ಹೇಳ್ರಿ. ಹಿಂಗಾತಂದ್ರೆ ನಮಗೆ ಮಕ್ಕಳು ಕಾಟ ನಮಗೆ ಕೊಡ್ತಾರೆ. ಸೊ ಅದಕ್ಕೆ ಹೇಳತ್ತೀನಿ ಅಂಥೇಳಿ ನೀವು ಅವ್ರಿಗೆ ಡೈರೆಕ್ಟಾಗಿ ಹೇಳಿಬಿಡ್ರಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾನು ಹಂಗೆ ಕೇಳ್ತೀನಿ ಫ್ರೆಂಡ್ಸ್. ಈಗಲೂ ನನ್ನ ಮಕ್ಕಳನ್ನ ನಾನು ಯಾರ ಕೈಗೋ ಕೊಡಬೇಕಂದ್ರೆ ಕೇಳಿಬಿಡ್ತೀನಿ, ಪೀರಿಯಡ್ ಆಗಿದ್ರೆ ಪ್ಲೀಸ್ ಎತ್ಕೊಳಕ್ಕೆ ಹೋಗ್ಬೇಡ, ನಮ್ಮ ಮನೆಗೂ ಬರೋಕ್ಕೆ ಹೋಗಬೇಡ, ಒಂದು ಸ್ವಲ್ಪ ದಿನ, ಒಂದು 5 ದಿನ ಮನೆಗೆ ಬರೋಕ್ಕೆ ಹೋಗಬೇಡ, ತಲೆ ಮೇಲೆ ನೀರು ಹಾಕ್ಕೊಂಡಿತ್ತಂದ್ರೆ ಅಂತ ನಾನು ಹೇಳಿಬಿಡ್ತೀನಿ. ಅವರು ಅರ್ಥ ಮಾಡ್ಕೊಳ್ಳೋರಿದ್ರೆ ಮುಟ್ಟಂಗಿಲ್ಲ. ಒಬ್ಬೊಬ್ರಿಗೂ ಗೊತ್ತಿರಂಗಿಲ್ಲ, ಬೇಕಂತ ಯಾರು ಮಾಡೋಂಗಿಲ್ಲ, ಒಬ್ಬರಿಗೆ ಗೊತ್ತಿರಂಗಿಲ್ಲಲ್ಲ, ಮುಟ್ಟಿಬಿಡ್ತಾರೆ. ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ರಿ.
ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.